ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಫಿಶ್ ತವಾ ಫ್ರೈ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಇದೆ. ಹಾಗೆ ಇದೆಲ್ಲ ಹೋಮ್ ಮೇಡ್ ಕೂಡ ನಾನು ಮಾಡಿದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಹಾಕಿಲ್ಲ, ಪೌಡ್ರು ಗಿಡ್ರು. ನೋಡಿ ತುಂಬ ಟೇಸ್ಟಿಯಾಗಿದೆ. ಇದನ್ನೊಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮಾಡಿದೆ ಅಂತ ಒಮ್ಮೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಫಿಶ್ 2 kg ಆಗೋಷ್ಟು ಫಿಶ್ ತೊಗೊಂಡಿದ್ದೀನಿ. ನಾನು ತುಂಬ ಸಣ್ಣ ಸ್ಲೈಸ್ ಮಾಡಿಸ್ಕೊಂಡಿದ್ದೀನಿ ಫಿಶ್ನೆಲ್ಲ. ಹಾಗೆ ನೋಡಿ, ಇದನ್ನು ಮಕ್ಕಳು ಕೂಡ ತಿನ್ಬೋದು, ಜಾಸ್ತಿ ಮುಳ್ಳು ಇರಲ್ಲ ಇದರಲ್ಲಿ, ಈ ಫಿಶಲ್ಲಿ. ನೋಡಿ, ಒಂದು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ 1 ಹಿಡಿ ಆಗೋಷ್ಟು ಪುದೀನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಪುದೀನ ಹಾಕ್ಕೊಂಡ್ಮೇಲೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಾನು 1 ಹಿಡಿಯಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಒಂದು 2 ಇಂಚಷ್ಟು ಶುಂಠಿ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ರುಚಿಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ರೀತಿ ಗ್ರೀನ್ ಪೇಸ್ಟು ರೆಡಿ ಆಯಿತು. ಈಗ ಫಿಶ್ಗೆ ಇದನ್ನು ನಾವು ಮ್ಯಾರಿನೇಟ್ ಮಾಡಬೇಕು. ನೀವು ಮೊದಲಿಗೆ ಒಂದು ಅಗಲವಾಗಿರುವಂಥ ಒಂದು ತಟ್ಟೆ ತೊಗೊಳ್ಳಿ. ಇದನ್ನು ಮ್ಯಾರಿನೇಟ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಅಗಲವಾಗಿರೋ ತಟ್ಟೆ ತೊಗೊಂಡ್ರೆ ಸುಲಭ ಆಗುತ್ತೆ. ಯಾಕಂದರೆ ಫಿಶಲ್ಲಿರೋ ಮುಳ್ಳುಗಳು ಚುಚ್ಚಿಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ 2 ಮೊಟ್ಟೆ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆಗೆ. ನೋಡಿ, ಈ ರೀತಿ ನೀವು ಅಗಲವಾಗಿದ್ದರೆ ನಿಮಗೆ ಕಲಿಸ್ಕೊಳ್ಳೋಕ್ಕೂ ತುಂಬ ಸುಲಭ ಆಗುತ್ತೆ. ಹಾಗೆ ನೋಡಿ, 2 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೋದು. ನೀವು ಸ್ವಲ್ಪ ಇವಾಗ ರುಚಿ ನೋಡ್ಬೋದು, ಅದರಲ್ಲೇ ಮಸಾಲೆಯಲ್ಲಿ ಕರೆಕ್ಟಾಗಿದ್ದರೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ಉಪ್ಪು ಹಿಡಿಯೋದ್ರೆ ಫಿಶ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡೆ. ಹಾಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸ್ತು ನನಗೆ, ಸೊ ಅದಕ್ಕೆ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನಾವು ಫಿಶ್ನ ಒಂದೊಂದೇ ಹಾಕಿ ಅದರಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಈ ರೀತಿ ಫಿಶ್ಗೆ ಕೋಟಿಂಗ್ನ ನೀವು ಮಾಡಬೇಕು. ತೆಳು ಅನಿಸಿದ್ರೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸಾಕು ಅನಿಸ್ತು ನನಗೆ, ಸೊ ಅದಕ್ಕೆ ನಾನು ಎಲ್ಲ ಫಿಶ್ನೂ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ನೋಡಿ, ಇದನ್ನು ನಾವು 2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಸೊ ಇದು ಅಗಲವಾಗಿರೋದ್ರಿಂದ ನಾವು ಫ್ರಿಜ್ಜಲ್ಲಿ ಇಡೋಕ್ಕಾಗಲಿಲ್ಲ ಅಂದರೆ ಒಂದು ಪಾತ್ರೆಗೆ ಹಾಕಿ ನೀವು ಬೇಕಾದರೆ ಫ್ರಿಜ್ಜಿನಲ್ಲಿ ಇಟ್ಕೊಬೋದು. ನೋಡಿ, ಈ ರೀತಿ ಪ್ರತಿಯೊಂದು ಫಿಶ್ಗೂ ನೀವು ಮ್ಯಾರಿನೇಟ್ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಗ್ರೀನಿಶ್ ಆಗೇ ಇರುತ್ತೆ ಫಿಶ್ ಫ್ರೈ ಕೂಡ. ನೋಡಿ, ಈ ರೀತಿ ನಾವು 2 ಅವರು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ನೋಡಿ, 2 ಅವರ್ ಮ್ಯಾರಿನೇಟ್ ಆದಮೇಲೆ ಇದು ಈಗ ನೋಡಿ, ಒಂದು ತವ ಇಟ್ಕೊಂಡಿದ್ದೀನಿ. ಚಪಾತಿ ಸುಡ್ತಿರಲ್ಲ ಆ ತವ ಇಟ್ಕೊಳ್ಳಿ, ದೋಸೆದು ಬೇಡ, ಯಾಕಂದರೆ ತುಂಬ ಫ್ರೈ ಮಾಡ್ತೀವರಲ್ಲ ಮತ್ತು ದೋಸೆ ಬರಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ನಾನು ಒಂದೊಂದೇ ಫಿಶ್ನ ತವ ಮೇಲೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 4 ರಿಂದ 5 ಫಿಶ್ಶು ನಮ್ಮ ತವ ಮೇಲೆ ಆಗುತ್ತೆ, ಸೊ ಹಾಕ್ತಾಯಿದ್ದೀನಿ. ಮೇಲೆ ನೀವು ಸ್ವಲ್ಪ ಮತ್ತೆ ಮಸಾಲೆನ ಹಚ್ಚಬೇಕು. ಈ ರೀತಿ ನೀವು ತವ ಮೇಲೆ ಹಾಕಿದ್ಮೇಲೆ ತಕ್ಷಣ ನೀವು ತಿರುಗಿಸ್ಬಾರ್ದು ಅದನ್ನು, ಯಾಕಂದರೆ ಮಸಾಲೆ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ಒಂದು 5 ರಿಂದ ಒಂದು 6-7 ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ ಅದನ್ನು. ಆವಾಗ ಯಾವುದೇ ರೀತಿ ತವಾಗ ಅಂಟ್ಕೊಳ್ಳಲ್ಲ ಮಸಾಲೆನ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು, ಬಟ್ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಆ ಫಿಶ್ ಒಳಗಡೆ ಎಲ್ಲ ಎಣ್ಣೆ ತುಂಬ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಫಿಶ್ ಫ್ರೈನ ನೀವು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಫಿಶ್ ಕೂಡ ಹೆಲ್ದಿ ಕೂಡ ಇದೆ. ಮಕ್ಕಳಿಗೆ ಇದನ್ನು ನೀವು ತಿನ್ನಿಸಿದ್ರೆ ಅವ್ರ ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ.
ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಆಗಲೇ ಎಷ್ಟು ತುಂಬ ಚೆನ್ನಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.